ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಇವತ್ತು ನಾವು ಬಂದಿದ್ದೀವಿ ಮಾರಿಷಸ್ನ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ. ಎಲ್ಲಿದ್ದೀವಿ ನೋಡೋಣ ಬನ್ನಿ. ನಾವೀಗ ಈಸ್ಟ್ ಕೋಸ್ಟ್ ಅಲ್ಲಿರುವ ಒಂದು ಐಲ್ಯಾಂಡ್ ಅಲ್ಲಿ ಇದ್ದೀವಿ, ಅದೇ ಲೆಟ್ಸ್ ಸರ್ಫ್. ಈ ಜಾಗನ ಡೀರ್ ಐಲ್ಯಾಂಡ್ ಅಂತ ಕೂಡ ಕರೀತಾರೆ. ಈ ಐಲ್ಯಾಂಡ್ ಅದ್ರದೇ ಬ್ಯೂಟಿಗೆ ತುಂಬಾ ಫೇಮಸ್ ಇದೆ. ಅದ್ರ ವೈಟ್ ಸ್ಯಾಂಡ್ ಬೀಚಸ್ ಮತ್ತೆ ಕ್ಲಿಯರ್ ಟರ್ಕಾಯ್ಸ್ ಲಗೂನ್ಸ್, ಅದ್ರ ಜೊತೆಗೆ ಇಲ್ಲಿ ಸುಮಾರಷ್ಟು ವಾಟರ್ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಕೂಡ ಇದೆ. ನಾವು ಐಲ್ಯಾಂಡ್ ಟೂರ್ ಹೋಗೋಕ್ಕೂ ಮುಂಚೆ ಈ ಶಾಪಲ್ಲಿ ಸ್ಟಾಪ್ ಮಾಡಿದ್ವಿ, ಸ್ವಲ್ಪ ಸ್ನ್ಯಾಕ್ ಏನಾದರೂ ತಗೊಳ್ಳೋಣ ಅಂತ. ಆಕ್ಚುಲಿ ಇಲ್ಲಿ ನೀವು ಬೇಕರಿ ಐಟಮ್ಸ್ ಮತ್ತೆ ಕೂಲ್ ಡ್ರಿಂಕ್ಸ್ ಅದೆಲ್ಲ ತಗೊಳ್ಬೋದು ಇಫ್ ಯು ನೀಡ್ ಇಟ್. ಹಾಗೆ ಒನ್ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ನೀವು ಯಾವ್ದಾದ್ರು ರೆಸಾರ್ಟ್ ಅಲ್ಲಿ ಸ್ಟೇ ಮಾಡ್ತಾ ಇದ್ರ ಅಲ್ಲಿ ನಿಮ್ಗೆ ವಾಟರ್ ಇನ್ಕ್ಲೂಡೆಡ್ ಇಲ್ಲ ಅಂತ ಹೇಳಿದ್ರೆ ಅವ್ರು ಲಿಮಿಟೆಡ್ ವಾಟರ್ ಬಾಟಲ್ಸ್ ಕೊಡ್ತಾರೆ. ಅಂದ್ರೆ ನೀವು ಈ ತರ ಯಾವ್ದಾದ್ರು ಶಾಪ್ ಅಲ್ಲಿ ಬಂದು ಕ್ರೇಟ್ ವಾಟರ್ ಬಾಟಲ್ಸ್ ತಗೋಬಹುದು, ವಿಚ್ ಇಸ್ ಜಸ್ಟ್ ಅಟ್ 180 Mauritian rupees. ಇಬ್ರು ಕ್ಯಾಪ್ ಒಂದು ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀವಿ. ಇಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸ್ತು, ಬಟ್ ಇಟ್ಸ್ ಫೈನ್. ನಮ್ಗೆ ಇವಾಗ ಬೇಕಿತ್ತು ಐಲ್ಯಾಂಡ್ಗೆ ಇಬ್ರಿಗೂ. ಅವರೊಂದು ಹಾಕೊಂಡಿದ್ದಾರೆ, ತೋರಿಸ್ತೀನಿ ಬನ್ನಿ. ಸೊ ಬೆಸ್ಟ್ ಆ್ಯಕ್ಚುಲಿ ನಾವು ಈ ಥರದ್ದೆಲ್ಲ ನಾಳೆ ಮಾರ್ಕೆಟಲ್ಲಿ ತೊಗೊಂಡ್ವಿ, ಬಟ್ ನಾವು ನಾಳೆ ತನಕ ವೇಟ್ ಮಾಡ್ತೀವಿ. ಬಿಸಿಲು ಅಂತ ಕ್ಯಾಪ್ ಏನೋ ತೊಗೊಂಡ್ವಿ, ಆದರೆ ಈ ಕ್ಯಾಪ್ನ ಮೇಂಟೈನ್ ಮಾಡೋದೇ ದೊಡ್ಡ ವಿಷಯ ಆಗಿತ್ತು. ಸೊ ಬ್ಯಾಕ್ ಟು ಐಲ್ಯಾಂಡ್. ನಾವು ಈಗ ಆಲ್ಮೋಸ್ಟ್ ಎಲ್ಲ ವಾಟರ್ ಆ್ಯಕ್ಟಿವಿಟೀಸ್ ಚೆಕ್ ಮಾಡಿ ನಮ್ಗೆ ಯಾವ್ದು ಬೇಕಂತ ಎಲ್ಲ ಚೂಸ್ ಮಾಡ್ಕೊಂಡು ನಾವು ವಾಟರ್ ಆ್ಯಕ್ಟಿವಿಟೀಸ್ ಪ್ಯಾಕೇಜ್ ತೊಗೊಂಡು ಬಂದ್ವಿ ಅಲ್ಲಿ. ಸೊ ನಮ್ಗೆ ಆಲ್ರೆಡಿ ಕ್ಯಾಟಮರನ್ ಕ್ರೂಸ್ ಇನ್ಕ್ಲೂಡೆಡ್ ಇತ್ತು, ಬಟ್ ನಾವು ಕ್ಯಾಟಮರನ್ ಕ್ರೂಸ್ ಬದಲು ಸ್ಪೀಡ್ ಬೋಟಲ್ಲಿ ಹೋಗ್ಬೇಕಂತ ಡಿಸೈಡ್ ಮಾಡಿ, ಸೊ ವಿ ಹ್ಯಾವ್ ಟೇಕನ್ ಸ್ಪೀಡ್ ಬೋಟ್. ಅಲ್ಲಿ ಡ್ರೈವರ್ ಹತ್ರನೂ ಸಜೆಷನ್ಸ್ ಕೇಳ್ಬೋದು ನೀವು, ಅವ್ರು ಹೇಳ್ತಾರೆ ಯಾವ ವಾಟರ್ ಆ್ಯಕ್ಟಿವಿಟೀಸ್ ಚೆನ್ನಾಗಿದೆ, ಇಲ್ಲಿ ಚೆನ್ನಾಗಿಲ್ಲ, ವರ್ತ್ ದ ಪ್ರೈಸ್ ಆರ್ ನಾಟ್ ಅಂತ. ಸೊ ಅಲ್ಲಿ ಕಾಣಿಸ್ತಾ ಇರೋದು ಕ್ಯಾಟಮರನ್ ಕ್ರೂಸ್, ಮತ್ತು ಇಲ್ಲಿ ಚಿಕ್ಕ ಚಿಕ್ಕ ಬೋಟ್ಸ್ ಎಲ್ಲ ಇರೋದು ಸ್ಪೀಡ್ ಬೋಟ್ಸ್. ಸೊ ಒಂದು ಬ್ಯಾಚ್ 10 people ಹಾಗೆ ಕರ್ಕೊಂಡು ಹೋಗ್ತಾರೆ ಒಂದು ಸತಿಗೆ. ಸೊ ಈ ಟೂರ್ ತೊಗೊಂಡಾಗ ನಮಗೆ 5 ಐಲ್ಯಾಂಡ್ಸ್ ಅಥವಾ ನಿಯರ್ ಬೈ ಐಲ್ಯಾಂಡ್ಸ್ ಹತ್ರ ಕರ್ಕೊಂಡು ಹೋಗ್ತಾರೆ. ಕೆಲವೊಂದು ಐಲ್ಯಾಂಡ್ಸಲ್ಲಿ ಸ್ಟಾಪ್ ಮಾಡ್ತಾರೆ, ಕೆಲವೊಂದು ಐಲ್ಯಾಂಡ್ಸಲ್ಲಿ ಸ್ಟಾಪ್ ಮಾಡಲ್ಲ. ಇಟ್ ಡಿಪೆಂಡ್ಸ್ ವೆದರ್ ಕಂಡೀಷನ್ ಹೇಗಿದೆ ಅವತ್ತು, ವಿಂಡ್ ಎಲ್ಲ ಹೇಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಹೋದಾಗ ಸ್ವಲ್ಪ ವಿಂಡ್ ಜಾಸ್ತಿನೇ ಇತ್ತು. ಮಾರಿಷಸ್ನ ಹೇಗೆ ನೋಡ್ತೀವೋ ಗೊತ್ತೀವೋ, ಏನು ಆಕ್ಟಿವಿಟೀಸ್ ಮಾಡ್ತೀವೋ ಇಲ್ವೋ, ಬಟ್ ಈ ಬೋಟ್ ಟೂರ್ ಅಂತೂ ಮಾಡಲೇಬೇಕು. ಐ ಥಿಂಕ್ ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಲಾಸ್ಟ್ ವಿಡಿಯೋ ನೋಡಿದ್ಮೇಲೆ ಗೊತ್ತಾಗಿರೋದೆ ಮಾರಿಷಸ್ ಫಾರ್ಮ್ ಆಗಿರೋದೇ ಒಂದು ವಾಲ್ಕ್ಯಾನಿಕ್ ಎರಪ್ಷನ್ ಇಂದ. ಈ ಲ್ಯಾಂಡ್ ಫುಲ್ ಸಬ್ಮೆರಿನ್ ಆಗಿತ್ತು. ವಾಲ್ಕ್ಯಾನಿಕ್ ಲಾವಾ ಇಂದ ಈ ಲ್ಯಾಂಡ್ ಮತ್ತೆ ಫಾರ್ಮ್ ಆಗಿ ಇಲ್ಲಿರೋ ಬ್ಯೂಟಿಫುಲ್ಲು ವಾಲ್ಕ್ಯಾನಿಕ್ ಎರಪ್ಷನ್ ಕಾಂಟ್ರಿಬ್ಯೂಷನ್ನೇ. ನಾವು ವಾಟರ್ ಆಕ್ಟಿವಿಟೀಸ್ ತಗೊಂಡಿರೋದ್ರಿಂದ ನಮ್ಮ ಫಸ್ಟ್ ಸ್ಟಾಪ್ ಬಂದು ಪ್ಯಾರಾಸೈಲಿಂಗ್ ಮಾಡೋಕ್ಕಂತ ಇಲ್ಲಿ ಬಂದ್ವಿ. ಸೊ ನಮ್ಮ ಹಿಂದೆಗಡೆ ಕಾಣಿಸ್ತಾ ಇರೋ ಬ್ಲೂ ಕಲರ್ ಟೆಂಟ್ ಥರ ಹಾಕಿರ್ತಾರೆ. ಸೊ ಇಫ್ ಯು ಹ್ಯಾವ್ ಏನಾದರೂ ಬ್ಯಾಗ್ಸ್ ಎಲ್ಲ ಇದೆ ಅದ್ರೊಳಗಡೆನೇ ಇಡ್ಬೋದು. ಕ್ವಿಕ್ಕಾಗಿ ಡ್ರೆಸ್ ಚೇಂಜ್ ಕೂಡ ನೀವು ಅಲ್ಲೇ ಮಾಡ್ಕೋಬೋದು. ಇಲ್ಲಿ ಪ್ಯಾರಾಸೈಲಿಂಗ್ ಮಾಡುವಾಗ ಅಲ್ಲಿ ಮೇಲಿಂದ ವ್ಯೂ ಕಾಣತ್ತಲ್ಲ, ದಟ್ಸ್ ದಿ ಬೆಸ್ಟ್ ಅನ್ಸುತ್ತೆ. ಟಾಪ್ ವ್ಯೂ ಇಂದ ಬ್ಲೂ ವಾಟರು ಮತ್ತೆ ಸುತ್ತು ಆ ಬೆಟ್ಟಗಳನ್ನ ನೋಡೋಕ್ಕೆ ಸಕ್ಕದಾಗಿತ್ತು. ನೀವಿಲ್ಲಿ ಸೇಫ್ಟಿ ಬಗ್ಗೆ ಯೋಚನೆ ಮಾಡಿದ್ರೆ ಏನೂ ಪ್ರಾಬ್ಲಮೇ ಇಲ್ಲ, ಎಲ್ಲ ಅವರೇ ನೋಡ್ಕೋತಾರೆ. ಲೈಫ್ ಜಾಕೆಟ್ಸ್ ಕೂಡ ಕೊಟ್ಟಿರ್ತಾರೆ, ಮತ್ತು ಹೋಲ್ ಪ್ಯಾರಾಸೈಲಿಂಗ್ ಕಂಟ್ರೋಲ್ ಅವ್ರ ಹತ್ರನೇ ಇರೋದ್ರಿಂದ ಸೊ ದಿಸ್ ಇಸ್ ದ ಸೇಫೆಸ್ಟ್ ಆ್ಯಕ್ಟಿವಿಟಿ ಅನಿಸ್ತು ನನಗೆ.
ಬಂಪಿ ರೈಡ್ ಕೂಡ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಆಗಿತ್ತು, ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ವಿ. ಬೋಟ್ ಒಳಗಡೆ ಹೋಗಬೇಕಾದ್ರೆ ಮತ್ತು ಹೊರಗೆ ಬರಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ಇರಿ. ಸೊ ನಾವು ನೆಕ್ಸ್ಟ್ ಹೋಗ್ತಾ ಇರೋ ಸ್ಪಾಟು ಮೋಸ್ಟ್ ಅವೇಟೆಡ್ ನನಗಂತೂ, ಸ್ನಾರ್ಕ್ಲಿಂಗ್ ಮತ್ತು ಅಂಡರ್ ವಾಟರ್ ಸಿ ವಾಕ್ ಮಾಡೋಕ್ಕೆ. ಬಟ್ ನೀವು ಸ್ನಾರ್ಕ್ಲಿಂಗ್ ಸ್ಕಿಪ್ ಮಾಡ್ಬೋದು, ನಾನು ಸ್ಕಿಪ್ ಮಾಡಿದೆ ಇಲ್ಲಿ. ನಿಮಗೆ ಸ್ನ್ಯಾಕ್ಸ್ ಮತ್ತು ಡ್ರಿಂಕ್ಸ್ ಬೋಟಲ್ಲೇ ಪ್ರೊವೈಡ್ ಮಾಡ್ತಾರೆ. ನಿಮಗೆ ಅನ್ಲಿಮಿಟೆಡ್ ಸ್ನ್ಯಾಕ್ಸ್ ಅಂದರೆ ಬನಾನಾ ಚಿಪ್ಸ್ ಮತ್ತು ಡ್ರಿಂಕ್ಸ್ ಕೂಡ ಅವರೇ ಪ್ರೊವೈಡ್ ಮಾಡ್ತಾರೆ. ಸೊ ಯು ಡೋಂಟ್ ಹ್ಯಾವ್ ಟು ವರಿ. ಬಟ್ ನಿಮಗೆ ಬೇರೆ ಏನಾದರೂ ಬೇಕಂದರೆ ಆಗಲೇ ಹೇಳ್ದಂಗೆ ನೀವು ಬೇರೆ ಕಡೆಯಿಂದ ಆಲ್ರೆಡಿ ತೊಗೊಂಬರ್ಬೇಕು. This is Rocky? Island. No, it's not Rocky. It's Coral Island. Coral Island, and from that side, it's all inside the lagoon. From the other side, it's outside the reef. And you can see the coral right here. ನಾವು ಫಸ್ಟ್ ಬಂದಿದ್ವಿ ಈ ಕೋರಲ್ ಐಲ್ಯಾಂಡ್ಗೆ. ಇಲ್ಲಿ ನಮ್ಮನ್ನ ಇಳಿಸ್ಲಿಲ್ಲ ಬಿಕಾಸ್ ವೇವ್ಸ್ ಎಲ್ಲ ತುಂಬ ಸ್ಪೀಡಾಗಿ ಬರ್ತಿತ್ತು ಅಂತ ದೇ ಸಜೆಸ್ಟೆಡ್ ಕೆಳಗಡೆ ಇಳಿಬೇಡಿ ಇಲ್ಲಿ. ಮಾರಿಷಸಲ್ಲಿ ಜನರಲಿ ನೀವು ಬೀಚ್ ಹತ್ರ ಎಲ್ಲ ಕಾಮ್ ಆಗಿರೋ ವಾಟರ್ನೇ ನೋಡೋದು, ದೊಡ್ಡ ಅಲೆಗಳು ಆ ಥರ ಎಲ್ಲ ಏನೂ ಇರೋದಿಲ್ಲ. ಬಟ್ ತುಂಬ ದೂರದಲ್ಲಿ ಅಂದರೆ ಇಲ್ಲಿ ಕಾಣಿಸ್ತಿರೋ ಥರ ತುಂಬ ದೊಡ್ಡ ಅಲೆಗಳೆಲ್ಲ ಬರುತ್ತೆ. ಆ ಅಲೆಗಳು ಅಲ್ಲೇ ಸ್ಟಾಪ್ ಆಗಿ ಮುಂದೆ ಬರೋ ನಮಗೆ ಬೀಚಲ್ಲಿ ಕಾಣೋ ವಾಟರ್ ಎಲ್ಲ ತುಂಬ ಕಾಮ್ ಆಗಿರುತ್ತೆ. Here it's a lighthouse island. Okay? We'll stop here 15 minutes. You can have a walk, take some picture, and then come back. Okay? Okay. ಸೊ ನಾವಿವಾಗ ಲೈಟ್ ಹೌಸ್ ಐಲ್ಯಾಂಡಲ್ಲಿ ಇದ್ದೀವಿ. ಇದಕ್ಕೆ ಇದರದೇ ಆದಂಥ ಫ್ರೆಂಚ್ ನೇಮ್ ಕೂಡ ಇದೆ, ಅದನ್ನು ನಾನು ಪ್ರೊನೌನ್ಸ್ ಮಾಡೋಕ್ಕೆ ನಿಜವಾಗ್ಲೂ ಬರಲ್ಲ. ಐ ಡೋಂಟ್ ವಾಂಟ್ ಟು ಮೇಕ್ ಮಿಸ್ಟೇಕ್. ಬಟ್ ಬೋರ್ಡ್ ನೋಡಿ ನಿಮಗೆ ಗೊತ್ತಾಗುತ್ತೆ. ಬಟ್ ಈ ಐಲ್ಯಾಂಡ್ ಅಂತೂ ತುಂಬ ಬ್ಯೂಟಿಫುಲ್ ಆಗಿತ್ತು. ನನಗೆ ಇದು ಒಂದು ಫೇವ್ರೆಟ್ ಸ್ಪಾಟ್ ಆಗಿತ್ತು. ಇಲ್ಲಿಂದ ಫೋಟೋಸ್ ವೀಡಿಯೋಸ್ ಅಂತೂ ತುಂಬ ಅಮೇಝಿಂಗ್ ಆಗಿ ಬರುತ್ತೆ. ಆ್ಯಂಡ್ ಈ ಐಲ್ಯಾಂಡ್ ಸ್ಪೆಷಾಲಿಟಿ ಏನಂದರೆ, ಒನ್ ಸೈಡ್ ಅಂದರೆ ನಾವು ಇಲ್ದಿದ್ದ ಕಡೆಯಿಂದ ಐಲ್ಯಾಂಡ್ನ ನೋಡಿದ್ರೆ ತುಂಬ ಕಾಮ್ ಆ್ಯಂಡ್ ಪ್ಲೆಸೆಂಟ್ ಆಗಿರೋ ವಾಟರ್. ಬಟ್ ಇನ್ನೊಂದು ಸೈಡ್ ನೋಡಿದ್ರೆ ಎಷ್ಟು ತುಂಬ ದೊಡ್ಡ ದೊಡ್ಡ ಅಲೆಗಳು ಮತ್ತು ವಾಟರ್ ಕಲರ್ ಅಂತೂ ನೋಡೋಕ್ಕೆ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು. ಮೇ ಬಿ ತುಂಬ ಮೂವೀಸ್ ಇಲ್ಲಿ ಶೂಟಿಂಗ್ ಕೂಡ ಮಾಡಿದ್ದಾರೆ ಈ ಐಲ್ಯಾಂಡ್ ಮೇಲೆ. ಐಲ್ಯಾಂಡ್ ಎಡ್ಜ್ ತನಕ ಹೋಗಲಿಲ್ಲ, ಆ ಕಡೆ ಮತ್ತು ಈ ಕಡೆ ಕಾರ್ನರ್. ಬಟ್ ಒಂದು ಸ್ಪಾಟಲ್ಲಿ ನಿಂತ್ಕೊಂಡು ಇದನ್ನು ನೋಡಿದಾಗಂತೂ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು. ಈ ಐಲ್ಯಾಂಡ್ ಅಲ್ಲಿರೋ ಲೈಟ್ ಹೌಸ್ ಮುಂಚೆ ನ್ಯಾವಿಗೇಷನ್ಸ್ಗೆಲ್ಲ ಯೂಸ್ ಮಾಡ್ತಾ ಇದ್ರು. ಇದೊಂದು ಪುರಾತನ ಕಾಲದ ಲೈಟ್ ಹೌಸ್. ಇದು ಬಿಲ್ಡಿಂಗ್ ಏನಿದೆ ಸ್ಟ್ರಕ್ಚರ್ ಹಾಗೆ ಇದೆ, ಒಳಗಡೆ ಎಲ್ಲ ಹೋಗಿ ಬರ್ಬೋದು. ಬಟ್ ಹೊರಗಡೆ ಇದ್ದ ವ್ಯೂಸ್ ತುಂಬಾ ಸಕ್ಕದಾಗಿತ್ತು. ನನ್ಗಿದು ಒನ್ ಆಫ್ ದಿ ಫೇವ್ರೆಟ್ ಸ್ಪಾಟ್ ಇನ್ ಮಾರಿಷಸ್ ಆಗೋಗ್ಬಿಡ್ತು. ಆ ಸ್ಪಾಟ್ ಅಲ್ಲೇ ಐ ಫೆಲ್ ಇನ್ ಲವ್ ವಿತ್ ದಿಸ್.
ಆನ್ ದ ವೇ ಬರ್ತಾ ಮತ್ತೊಂದು ಐಲ್ಯಾಂಡ್ ನ ತೋರಿಸಿದ್ರು. ಆ ಐಲ್ಯಾಂಡ್ ಅಲ್ಲಿ ಮೈಗ್ರೇಷನ್ ಟೈಮ್ ಅಲ್ಲಿ ತುಂಬಾ ಬರ್ಡ್ಸ್ ನ ಕೂಡ ನೋಡ್ಬೋದು ಅಂತ ಹೇಳಿದ್ರು. ಈಗ ನಾವು ಗ್ರ್ಯಾಂಡ್ ರಿವರ್ ಸೌತ್ ಈಸ್ಟ್ ವಾಟರ್ ಫಾಲ್ಸ್ ಬಂದಿದೀವಿ. ಇಲ್ಲಿ ಹ್ಯಾಬಿಟೇಷನ್ ಇದೆ, ಸೊ ಮಂಕೀಸ್ ಮತ್ತೆ ಫ್ರೂಟ್ ಬ್ಯಾಟ್ಸ್ ನೋಡ್ಬೋದು. ಈಗ ನಾವು 5th ಐಲ್ಯಾಂಡ್ ಅಲ್ಲಿ ಬಂದ್ವಿ. ಬಟ್ ಇದು ಒನ್ ಸೈಡ್ ಆಫ್ ದಟ್ 5th ಐಲ್ಯಾಂಡ್. ಇಲ್ಲಿ ನಮಗೆ ಲಂಚ್ ಪ್ರೊವೈಡ್ ಮಾಡಿದ್ರು. ಬಟ್ ಈ ಲಂಚ್ ಮಾತ್ರ ಅಮೇಝಿಂಗ್ ಆಗಿತ್ತು. ವೆಜ್ ಆ್ಯಂಡ್ ನಾನ್ ವೆಜ್ ಎರಡು ಕೂಡ ಇತ್ತು ಇಲ್ಲಿ. Careful, the anchor's to your left, so be careful. That's there. Okay. Woo! Good job. That was perfect. ಎಲ್ಲ ಐಲ್ಯಾಂಡು ನೋಡಿ ಕೊನೆಗೆ ನಾವು ಬಾಯ್ ಬಾಯ್ ಹೇಳಿ ಹೊರಟ್ವಿ ನಮ್ಮ ರೆಸಾರ್ಟ್ ಕಡೆಗೆ. ಈ ಐಲ್ಯಾಂಡ್ಸ್ ಮತ್ತು ವಾಟರ್ ಆ್ಯಕ್ಟಿವಿಟೀಸ್ ಜೊತೆಗೆ ಡಾಲ್ಫಿನ್ ವಾಚ್ ಅಂತ ಕೂಡ ಒಂದು ಆ್ಯಕ್ಟಿವಿಟಿ ಇದೆ. ಅದನ್ನು ಕೂಡ ನೀವು ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಮಾಡ್ಬೋದು. ಬಟ್ ಇಲೆಕ್ ಸರ್ಫಿಂದ ಬೋಟ್ ಟೂರ್ ಮಾಡೋರಿಗೆ ಅದು ಆಪರ್ಚುನಿಟಿ ಇರಲಿಲ್ಲ. ಓಕೆ, ಈಗ ಸದ್ಯಕ್ಕೆ ನಾವೆಲ್ಲ ಹೋಗ್ತಾ ಇದ್ದೀವಿ? ಸುಮ್ಮನೆ ಒಂದು ವಾಯು ವಿಹಾರಕ್ಕೆ ಹೋಗ್ತಾ ಇದೀವಿ. ಈಗ ನೋಡಿ ರೆಸಾರ್ಟ್ ಇಂದ ಗೇಟ್ ಇಂದ ಆಚೆ ಬಂದು ನಡ್ಕೊಂಡು ಹೋಗ್ತಾ ಇದೀವಿ. ಇನ್ನ ರೆಸಾರ್ಟ್ ಮುಗ್ದೇ ಇಲ್ಲ, ಇನ್ನು ನಡೀತಾನೆ. ಬೇಬಿ ನಿನಗೆ ಇವತ್ತು ಹೆಂಗ ಅನ್ಸ್ಬಿಟ್ಟಿದೆ? ಡೇ ತುಂಬಾ ಚೆನ್ನಾಗಿತ್ತು ಅನಿಸ್ತಾ ಇದೆ. ಆಕ್ಚುಲಿ ನಾವು ಇಂಡಿಯಾದಲ್ಲೂ ಈ ಆಕ್ಟಿವಿಟೀಸ್ ಮಾಡ್ಬೋದು, ಇಲ್ಲ ಅಂತ ಇಲ್ಲ. ಬಟ್ ಇಲ್ಲಿನ ನೀರ್ ಕಲರ್ ಆಗಲಿ ಅಥವಾ ಇಲ್ಲಿನ ನೇಚರ್ ನೋಡೋದೇ ಒಂದು ಬೇರೆ ತರ. ಸೊ ಎಲ್ಲ ಆಕ್ಟಿವಿಟೀಸು ಮಾಡದೇ ಇದ್ರು ಯಾವ್ದಾಗುತ್ತೋ, ಯಾವ್ದು ನಿಮಗೆ ಇಷ್ಟ ಆಗುತ್ತೋ, ಕಂಫರ್ಟಬಲ್ ಇರುತ್ತೋ
ಅದನ್ನ ಖಂಡಿತವಾಗ್ಲೂ ಮಾಡಬೇಕು, ರೆಕಮೆಂಡೆಡ್. ನಾವಿವತ್ತು ಸ್ನಾರ್ಕ್ಲಿಂಗ್, ಅಫ್ಕೋರ್ಸ್ ನಂಗೆ ಸ್ನಾರ್ಕ್ಲಿಂಗ್ ಮಾಡಕ್ ತುಂಬ ಭಯ, ನನಗೆ ಮಾಡೋಕ್ಕಾಗಿಲ್ಲ. ಪ್ಯಾರಾಸೇಲಿಂಗ್ ಮತ್ತೆ ಅಂಡರ್ ವಾಟರ್ ಸಿ ವಾಕ್ ಅಂದ್ವಿ. ಸ್ನಾರ್ಕ್ಲಿಂಗ್ಗಿಂತ ಅಂಡರ್ ವಾಟರ್ ಸಿ ವಾಕ್ ಮಾಡಿದ್ದು ಸ್ವಲ್ಪ ಇಷ್ಟ ಆಯ್ತು. ಐ ಮೀನ್ ಇಟ್ ವಾಸ್ ವೆರಿ ನೈಸ್. ಗ್ಯಾಪಲ್ ಬ್ರೆಡ್ ಪೀಸ್ ಕೊಟ್ಟ ತಕ್ಷಣ ಮೀನುಗಳೆಲ್ಲ ಬಂದ್ಬಿಟ್ಟು ಬಿಡ್ತಾ ಇಲ್ಲ, ಕೈನೇ ಕಚ್ತಾ ಇದಾವೆ. ಆಮೇಲೆ ಬಟ್ ಬೋಟ್ ರೈಡ್ ಮಾತ್ರ ಮಾಡ್ಬೇಕಾದ್ರೆ ಹೆಲ್ಮೆಟ್ ಹಾಕಿದಾಗ ಸ್ವಲ್ಪ ಕಿವಿಗೆ ಪೇನ್ ಬರುತ್ತೆ ಕೆಲವ್ರಿಗೆ, ಸ್ವಲ್ಪ ನೋಡ್ಕೊಂಡ್ ಮಾಡ್ಬೇಕಾಗತ್ತೆ. ಅದು ಪ್ರೆಷರ್ ಓಕೆ ಚೇಂಜ್ ಇಲ್ಲ ಅಂತ ಅಂದ್ರೆ ಆಗುತ್ತಲ್ವಾ. ಜಸ್ಟ್ ಸೇ ಐ ಆಮ್ ನಾಟ್ ಓಕೆ, ಅವ್ರು ಅಡ್ಜಸ್ಟ್ ಮಾಡಿ ಇದ್ ಮಾಡ್ತಾರೆ. ಅದು ಬಟ್ ದಟ್ ವಿಲ್ ಬಿ ಫೈನ್, ಪ್ರಾಬ್ಲಮ್ ಏನಾಗಲ್ಲ. ಅದ್ಬಿಟ್ಟು ಅಲ್ಲೇ ಲಂಚ್ ಎಲ್ಲ ಕೊಟ್ರು, ಚೆನ್ನಾಗಿತ್ತು. ಇಂಡಿಯನ್ಸ್ಗೆ ಏನು ಫುಡ್ ಪ್ರಾಬ್ಲಮ್ ಏನೂ ಆಗಲ್ಲ. ಮೇ ಬಿ ಇಲ್ಲಿ ರೈಸ್ ಮತ್ತೆ ದ ವೇ ಆಫ್ ಕುಕಿಂಗ್ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ, ಸ್ವಲ್ಪ ಬ್ಲ್ಯಾಂಡ್. ಬಟ್ ಆ ಥರ ತುಂಬ ಕಷ್ಟ ಆಗುತ್ತೆ ಆ ಥರ ಏನೂ ಇಲ್ಲ. ಬಟ್ ಟೂರಿಸ್ಟ್ ಥರ ಇರೋದ್ರ ಬದಲು ಸ್ವಲ್ಪ ಟ್ರಾವೆಲರ್ಸ್ ಥರ ಬುದ್ಧಿ ಉಪಯೋಗಿಸಿ ಎಲ್ಲಿ ಏನು ಮಾಡಬೇಕು ಅಂತ ಯೋಚನೆ ಮಾಡಿದ್ರೆ, ಇಫ್ ಯು ಆರ್ ಅವೇರ್ ದೆನ್ ಇಟ್ಸ್ ಫೈನ್. ಬಂದ್ ಈ ತರ ಇದೆ, ತುಂಬಾ ಸ್ಪೀಡ್ ಆಗಿ ಬರ್ತಾರೆ ಜನ. ನೋಡಿ ಅವನ ಬಟ್ ಇಲ್ಲಿ ಸದ್ಯಕ್ಕೆ ನಾವಿರೋ ಏರಿಯಾದಲ್ಲಿ ಫುಟ್ಪಾತ್ ಎಲ್ಲ ಇಲ್ಲ, ಸೊ ನಡ್ಕೊಂಡು ಹೋಗ್ತಿದೀವಿ. ನೀವು ಆಚೆ ಈಚೆ ನೋಡಿದ್ರೆ ಇದೇನ್ ಗಿಡ ಅಂತ ಗೊತ್ತಿಲ್ಲ, ಬಟ್ ಯು ಕ್ಯಾನ್ ಸಿ ದ ವೆಜಿಟೇಷನ್. ತೆಂಗಿನ ಮರಗಳೆಲ್ಲ ಇವೆ ನೋಡಿ. ತೆಂಗಿನ ಮರ ಇಸ್ಕಾಮ್ ಇದು ನೋಡಲಿ ಪಪ್ಪಾಯ ಏನಂತ ಗೊತ್ತಿಲ್ಲ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ. ಆದ್ರೆ ಏನು ಅಂತ ಇದೆ ಅದು ಏನ್, ಐ ಥಿಂಕ್ ಇಟ್ಸ್ ಬ್ರಿಂಜಾಲ್ ಅಲ್ವಾ, ಗೊತ್ತಿಲ್ಲಮ್ಮ. ಗೊತ್ತಿಲ್ಲ. ನಮ್ಗನ್ಸುತ್ತೆ ಇದು ಬದನೆಕಾಯಿ ಇದೆ. ಎಸ್, ಬದನೆಕಾಯಿ ಇದೆ, ಕರೆಕ್ಟ್ ಆಗಿ ಗೆಸ್ ಮಾಡಿದೀನಿ. ಆಮೇಲೆ ಇಲ್ಲಿ ನಾರ್ಮಲ್ ವೆಜಿಟೇಷನ್ಸ್ ನಮ್ಮ ಇಂಡಿಯಾದಲ್ಲಿ ಏನೇನ್ ಬೆಳಿತೀವೋ ಎಲ್ಲಾನು ಬೆಳಿತಾರೆ. ಮನೇಲಿ ಇತ್ತಲ್ಲ ಹೂವಗಳು ನೋಡಿ, ಈ ಹೂವಗಳು ಎಲ್ಲ ನಮ್ ಕಡೆ ಏನೇನು ಬೆಳಿತೀವೋ ಅದು ಎಲ್ಲ ಇಲ್ಲಿದೆ. ಕಬ್ಬನ್ ಗದ್ದೆ ನೋಡಿದ್ರೆ ನಮ್ ಮಂಡ್ಯನೇ ಅನ್ಸುತ್ತೆ. ಆಕ್ಚುಲಿ ಹೌದು, ಎಲ್ಲಾ ಕಡೆ ಕಬ್ಬು. ಇಲ್ಲೊಂದು ಚಿಕ್ಕ ಬ್ರಿಂಜ್, ಚೆನ್ನಾಗಿ ಇದು ಒಂದು ವೆಡ್ಡಿಂಗ್ ವೆನ್ಯೂ ಇದೆ ಇಲ್ಲಿ. ಆದ್ರೆ ನಾವು ವಾಕ್ ಮಾಡ್ಬೇಕಲ್ಲ ಆ ಸೈಡ್. ಬಟ್ ಇಲ್ಲಿ ವೆಜಿಟೇಷನ್ಸ್ ನೋಡಿ ತುಂಬಾ ನೀಟಾಗಿ ಗೌರ್ಮೆಂಟ್ ಹೇಳ್ತಾರಂತೆ ಯಾವ ವೆಜಿಟೇಷನ್ ಮಾಡಬೇಕು, ಯಾವ ಲ್ಯಾಂಡ್ ಅಲ್ಲಿ ಅನ್ನೋ ತರ. ಇಲ್ಲಿ ಮಧ್ಯ ಇದು ಹಾಕಿದ್ದಾರೆ, ಚಿಲ್ಲೀಸ್, ರೆಡ್ ಚಿಲ್ಲೀಸ್ ಹಾಕಿದ್ದಾರೆ. ಈ ಏರಿಯಾದಲ್ಲಿ ನಾವು ಜಾಸ್ತಿ ಬದನೆಕಾಯಿ ಮತ್ತೆ ಚಿಲ್ಲೀಸ್ ನೋಡಿದ್ವಿ. ಬಟ್ ಕೆಲವೊಂದ್ ಕಡೆ ಬರೀ ಕ್ಯಾರೆಟ್ ಹಾಕಿದ್ದಾರೆ, ಕೆಲವೊಂದ್ ಕಡೆ ಬರೀ ಶುಗರ್ ಕೇನ್, ಮಂಡ್ಯದ ಗದ್ದೆಗಳು ತರ. ಬಟ್ ಇಲ್ಲಿ ತುಂಬಾ ದೊಡ್ಡದು ಲ್ಯಾಂಡ್ ಇರೋದು. ಎಲ್ಲಾರು ಕ್ರಾಪ್ಸ್, ಎಲ್ಲಾರು ಫಾರ್ಮರ್ಸ್. ಇಲ್ಲಿ ಎಲ್ಲೂ ತುಂಬಾ ಬಿಲ್ಡಿಂಗ್ಸ್, ತುಂಬಾ ದೊಡ್ಡ ಬಿಲ್ಡಿಂಗ್ಸ್ ಆ ತರ ಎಲ್ಲ ಏನೂ ಇಲ್ಲ ಇಲ್ಲಿ. ನಾವ್ ಕೇಳಿರೋ ಮಟ್ಟಿಗೆ ಒಂದ್ 2-3 IT ಕಂಪ್ನೀಸ್ ಇದೆ ಇಲ್ಲಿ ಅಷ್ಟೇ. ಅದು ಇವಾಗ ಬೆಳೀತಾ ಇರೋದು. ಸೊ ನೋಡೋಣ, how is our next few days in Mauritius.